ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಸಿದ್ಧತೆಯ ಪೂರ್ವಭಾವಿ ಸಭೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಸಿದ್ಧತೆಯ ಪೂರ್ವಭಾವಿ ಸಭೆ ಸ್ಫಟಿಕಾಪುರಿ ಮಹಾಸಂಸ್ಥಾನ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಜಿ ಪ್ರಭು ಉದ್ಘಾಟಿಸಿದ್ದಾರೆ. ಶ್ರೀಮಠದ ಪಿಆರ್ಒ ತಮ್ಮಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಜಾತ್ರಾ ಮಹೋತ್ಸವದ ನೋಡಲ್ ಅಧಿಕಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್ಎಲ್ ಚಂದ್ರಕುಮಾರ್, ಕೃಷಿ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗರಾಜು, ಎಇಇ ಮಂಜು ಪ್ರಸಾದ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿದ್ದೇಶ್, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಶಾರದಮ್ಮ, ಸಹಾಯಕ ನಿರ್ದೇಶಕ ಸುಧಾಕರ್ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಉಪನಿರ್ದೇಶಕರುಗಳು, ಸಹಾಯಕ ನಿರ್ದೇಶಕರುಗಳು, ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಟೇಬಲ್ಲು, ಡೆಸ್ಕ್ಗಳು, ಆ ಪ್ರದರ್ಶನಕ್ಕೆ ಬೇಕಾಗುವಂಥ ವ್ಯವಸ್ಥೆ ಅವೆಲ್ಲವನ್ನು ಕೂಡ ಮೆಟಿಕ್ಯುಲಸ್ ಆಗಿ ಪ್ಲಾನ್ ಮಾಡಿ ಕೋಆರ್ಡಿನೇಟ್ ಮಾಡಿಕೊಂಡು ಮಾಡ್ಕೊಳ್ಬೇಕು. ಆ ಲೇಔಟ್ದೊಂದು ಡಿಸೈನ್ ಎಲ್ಲ ತೊಗೊಬಂದು ಫೈನಲ್ ಮಾಡ್ಕೊಂಡು 20ನೇ ತಾರೀಕು ರೇಷ್ಮೆ, ಅರಣ್ಯ ಇಲಾಖೆ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಸಮಗ್ರ ಚಿಂತನಾ ಸಮಾವೇಶ ಅಂತ ಇದೆ. ಈಗ ಇವೆಲ್ಲ ಯಾವ ಥರ ರೇಷ್ಮೆ ವರ್ಕ್ಶಾಪ್. ಓಕೆ, ಎಷ್ಟು ಜನ ಬರ್ತಾರೆ ವರ್ಕ್ಶಾಪ್ಗೆ? ಹಾಂ 10 ತಾಲೂಕು ಎಲ್ಲೆಲ್ಲಿದೆ ನಿಮ್ಮದು, ಆಯಿತಾ? ಒಂದು 50 ಜನಕ್ಕೆ ಗೌರವ ಮಾಡೋದಕ್ಕೆ ಕರೆಸಿ. ಅರ್ಥ ಆಯ್ತಾ? ಮಿನಿಮಮ್ 50 ಜನ ಬಂದರೆ ಅವ್ರ ಜೊತೆಗೆ ಇವ್ರನ್ನೆಲ್ಲ ಕರ್ಕೊಂಬರ್ತಾರೆ. ಒಂದು 100 ಜನ ಅವರೇ ಬರ್ತಾರೆ. ಅದಾದಮೇಲೆ ಉಳಿದ ಇವ್ರನ್ನ ಏನೇನು ಮಾಡಬೇಕು ಉತ್ಸವಕ್ಕೆ, ಆಯಿತಾ? ಮತ್ತು ಪೈಪ್ಲೈನು ಎಲ್ಲಿ ಏನು ಅಡಿಷ್ನಲ್ ಪೈಪ್ಲೈನ್ಗಳು ಬೇಕು ಏನು ಎಲ್ಲ. JJM ವರ್ಕ್ ಏನಾಯಿತು? ಇದು ಮಾಡಿಸ್ರಿ. ಒಳಗಡೆ ಎಲ್ಲ ಟ್ಯಾಂಕಿಂದ ಹಿಡಿದು ಎಷ್ಟು ಲೀಟ್ರ್ ಟ್ಯಾಂಕ್ ಇಲ್ಲಿ? 1 ಲಕ್ಷ ಲೀಟ್ರು. ಸೊ 6 ಮಂತ್ಸಲ್ಲಿ 1 ಲಕ್ಷ ಲೀಟ್ರ್ ಟ್ಯಾಂಕ್ ಮುಗಿಬೇಕು. ಎಂಟೈರ್ ವಿಲೇಜು ವರ್ಕ್ ಆಗಬೇಕು. ತುಂಬ ಮೆಟಿಕ್ಯುಲಸ್ ಆಗಿ ಮಾಡಿ. ಅದು ಮಾಡಬೇಕಾದ್ರೆ ಇವ್ರಿಗೆಲ್ಲ ಏನೇನು ಪೈಪ್ಲೈನ್ ಬೇಕು, ಒಂದು RTD ಒಂದು 2 ಇಂಚ್ ಪೈಪ್ಲೈನ್ ಇಲ್ಲಿ ತನಕ ತಂದು ಬಿಟ್ಬಿಡಿ.